Hey amigos, what's up? Welcome back to My Life 360. Right now, I'm at Hero Showroom to review Extreme 160. Hero Extreme 160. So, ನೋಡೋಣ ಬೈಕ್ ಈಗ ಟೆಸ್ಟ್ ರೈಡ್ ಹೋಗ್ತಾನೆ ನೋಡ್ತೇನೆ ಬೈಕ್ ಹೆಂಗೈತೆ ಅಂತ ಹೇಳಿ. So, let's see whether it is better than NS 160 and Apache 160. So, first let's do test ride. ಮತ್ತು ನೋಡೋಣ ಟೆಸ್ಟ್ ರೈಡ್ ಮಾಡಿ ನೋಡೋಣ ಹೆಂಗೆ ಅನಿಸುತ್ತೆ ಬೈಕ್ ಅಂತ ಹೇಳಿ. ಸೊ, ನಡೀರಿ ಸೀದಾ ಸಿಗ್ತೇನೆ ಬೈಕ್ ಮೇಲೆ. I live inside my own world of make-believe. Kids screaming in the cradles, profanities. I see the world through ice covered in ink and bleach. Cross out the ones who heard my cries and watched me weep. So yeah, this is the bike which I was talking about, the Hero Extreme. This is a Hero. You can see the logo over here, and performed by a FI engine. So ಇದು 160cc ಐತಿ. ಸೊ ಇದಕ್ಕೆ ಕಿಕ್ ಕೊಟ್ಟಾರಿಲ್ಲ, ಬಟ್ ಇದ್ರ ಮ್ಯಾಗ ರಬ್ಬರ್ ಗ್ರಿಪ್ಪಿಂಗ್ ಇಲ್ಲ. ಸೊ ಬಟ್ ನಡೀತೈತಿ, ಇದ್ರ ಜೋಡಿ ಮ್ಯಾಚಿಂಗ್ ಮಾಡೋಕ್ಕೆ ಮೇ ಬಿ ಕೊಟ್ಟಿಲ್ಲ ಅವ್ರು. ಇದು ಪುಟ್ ರೆಸ್ಟ್ ಐತಿಲ್ಲ, ಆಟೋಮೆಟಿಕ್ ಸೇಮ್ ಡಾಮಿನಾರ್ದು ಹೆಂಗೆ ಐತೆ ಹಂಗೆ. ಸೊ ಇದು 160cc ಅಂತ ಹೇಳ್ತಾರೆ ಬೈಕ, ಬಟ್ ಇದು 160cc ಇಲ್ಲ, 163cc ಐತಿ. ಬಟ್ ದಟ್ಸ್ ಇಟ್. ಎಲ್ಲ ಆಲ್ಮೋಸ್ಟ್ 160ನ. ನಿಮಗೆ ಇಂಡಿಕೇಟರ್ಸ್ ಅದು ತೋರಿಸ್ತೇನೆ, ನೀವು ನೋಡ್ಬೋದು ಇಂಡಿಕೇಟರ್ಸ್ ಅದು ಎಲ್ಲ ಎಲ್ ಇ ಡಿ ಅದಾವು. ಈ ಬೈಕ್ ಒಳಗೆ ನಿಮ್ಗೆ ಎಲ್ಲೂ ಬಲ್ಬ್ ನೋಡೋಕೆ ಸಿಗಂಗಿಲ್ಲ. ಸ್ಮೋಕಿ ಟೈಲೈಟ್ ಕೊಟ್ಟಾರು. ಸೊ ವಿಚ್ ಈಸ್ ವೆರಿ ರೇರ್ ಇನ್ 160cc. ಮತ್ತು ಇಲ್ಲಿ ನೋಡ್ಬೋದು ಎಚ್ ವಿಚ್ ರಿಪ್ರೆಸೆಂಟ್ಸ್ ಹೀರೋ. ಇನ್ನೊಂದು ನಿಮಗೆ ಸ್ಪೆಷಲ್ ಏನಂದರೆ ಇದಕ್ಕೆ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಕೊಟ್ಟಾರೆ. ಇಲ್ಲಿ ನೋಡ್ಬೋದು ನೀವು ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಐತಿ. ಸ್ವಿಚ್ ಗೇರ್ಸ್ ಎಲ್ಲ ಎಕ್ದಮ್ ಸೂಪರ್ಬ್ ಐತಿ. ಕ್ವಿಲ್ ಸ್ವಿಚ್ ನೋಡ್ಬೋದು. ನಂತರ ಇದ್ರೊಳಗೆ ಆಲ್ಮೋಸ್ಟ್ ಅರೌಂಡ್ ಒಂದು 14 to 15 ಸೆನ್ಸರ್ಸ್ ಅದಾವೆ ಈ ಬೈಕ್ನಾಗ, ವಿಚ್ ವಿಲ್ ಹೆಲ್ಪ್ ಯು ಇನ್ ಲಾಟ್ ಆಫ್ ಥಿಂಗ್ಸ್. ಲೈಕ್ ನೀವು ಬೆಳಗ್ಗೆ ಕೋಲ್ಡ್ ಸ್ಟಾರ್ಟ್ ಮಾಡೋದ್ನಾಗ ನಿಮ್ಗೆ ಈಸಿ ಆಕೈತಿ. ಯಾವ್ದು ಬೇಕಾದ್ರೆ ನೀವು ವೆದರ್ನಾಗ ಗಾಡಿ ಸ್ಟಾರ್ಟ್ ಮಾಡಿರಿ ನಿಮ್ಗೆ ಈಸಿ ಆಕೈತಿ ಕೋಲ್ಡ್ ಸ್ಟಾರ್ಟ್ ಮಾಡಬೇಕಾದ್ರೆ. 90 ಡಿಗ್ರೀಸ್ ಗಾಡಿ ಬೆಂಡ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಇಂಜಿನ್ ಆಫ್ ಆಗಿಬಿಡ್ತೈತಿ, ಇಂಜಿನ್ ಬಂದೇ ಬಿಡ್ತೈತೆ ಆಟೋಮೆಟಿಕ್ಲಿ. ಅಂದರೆ ನೀವು ಸಪೋಸ್ ಏನರೆ ಇನ್ ಕೇಸ್ ನಿಮ್ದು ಆಕ್ಸಿಡೆಂಟ್ ಸಿಚುವೇಷನ್ಸ್ ಏನರೆ ಬಂತಂದ್ರೆ ಗಾಡಿ ಡ್ರಾಪ್ ಆಯ್ತಂದ್ರೆ ಆಫ್ ಆಗಿಬಿಡ್ತೈತಿ, ಚಾಲು ಇರಂಗಿಲ್ಲ ಗಾಡಿ. ರೇರ್ ಟಯರ್ 130/70 ಐತಿ. ಆಮೇಲೆ ಫ್ರಂಟ್ 180 ಐತಿ. ಈ ಬೈಕ್ ಡ್ಯುವೆಲ್ ಡಿಸ್ಕ್ ವಿತ್ ಸಿಂಗಲ್ ಚಾನಲ್ ABS. ಡ್ಯುವೆಲ್ ಡಿಸ್ಕ್ ಐತಿ. ಇಲ್ಲೇ ಎರಡು ಕಡೆ ಡಿಸ್ಕ್ ಐತಿ, ನೀವು ನೋಡ್ಬೋದು. ಇಲ್ಲೂ ಡಿಸ್ಕ್ ಐತಿ, ಇವೆರಡು ಡಿಸ್ಕ್. ಬಟ್ ಇದು ಫ್ರಂಟ್ ಅಷ್ಟೇ ABS ಐತಿ. ಡ್ಯುವೆಲ್ ಚಾನಲ್ ABS ಇಲ್ಲಿದೆ, ಸಿಂಗಲ್ ಚಾನಲ್ ABS ಐತಿ. ಇದು 15 bhp ಐತಿ, ಲೆಸ್ಸರ್ ದ್ಯಾನ್ NS 200. ಎಸ್, ಬಿಕಾಸ್ NS 200 ಆಲ್ಮೋಸ್ಟ್ 18 ಏನೋ ಐತಿ, ಸಮ್ವೇರ್ ಅರೌಂಡ್. ಅದಕ್ಕಿಂತ 2 bhp ಕಮ್ಮಿ ಐತಿ. ಬಟ್ ಪರ್ಫಾರ್ಮೆನ್ಸ್ ನೋಡೋಣ, ಯಾಕಂದರೆ ಇದ್ರದ್ದು ವೇಟ್ ಕಮ್ಮಿ ಐತಿ NSಗಿಂತ. ಆಲ್ಮೋಸ್ಟ್ 10 kgs ವೇಟ್ ಕಮ್ಮಿ ಐತಿ ಮೇ ಬಿ. ಇದು ವೇಟ್ ಅರೌಂಡ್ 118 kgs ಏನೋ ಐತಿ, ಜಸ್ಟ್ 10 kgs ಮೋರ್ ದ್ಯಾನ್ ಹೀರೋ ಹೋಂಡಾ ಸ್ಪ್ಲೆಂಡರ್. ಸೊ ದ್ಯಾಟ್ ಈಸ್ ದ ಪಾಸಿಟಿವ್ ಪಾಯಿಂಟ್. ಆದಿತ್ತಂದ್ರೆ ನಿಮ್ಗೆ ಬೈಕ್ ಆರಾಮ್ಲಿ ಪರ್ಫಾರ್ಮೆನ್ಸು ಚಲೋ ಸಿಗ್ತೈತಿ. NSಗಿಂತ ವೇಟ್ ಕಮ್ಮಿ ಐತಿ. ಬಟ್ ಪರ್ಫಾರ್ಮೆನ್ಸ್ ನೋಡೋಣ ಇದ್ರದ್ದು ಹೆಂಗೈತೆ ಅಂತ ಹೇಳಿ. bhp 8500 RPM ಪ್ರೊಡ್ಯೂಸ್ ಮಾಡ್ತೈತಿ ಇಂಜಿನ್ ನಿಮಗೆ ಭಾಳ ಹಿಂಗೆ ಎಕ್ದಮ್ ಹ್ಯೂಜ್ ಇಲ್ಲ, ಎಕ್ದಮ್ ಕಾಂಪ್ಯಾಕ್ಟ್ ಐತಿ. ಇಲ್ಲ ಮತ್ತು ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇಲ್ಲ, ನೀವು ನೋಡ್ಬೋದು. ಎಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇಲ್ಲ, ಅದೊಂದು ನೆಗೆಟಿವ್ ಪಾಯಿಂಟ್ ಐತಿ. ಸಸ್ಪೆನ್ಷನ್ ನೋಡ್ಬೋದು ನೀವು, ಹಿಂದೆ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಐತಿ. ಒಂದು 7 ರೈಡರ್ ಮೋನೋಶಾಕ್ ಏನೋ ಅಂತಾರೆ, ಅದೈತೆ ಇದಕ್ಕೆ ಸಸ್ಪೆನ್ಷನ್ ಹಿಂದೆ. ಸೊ ಸಿಂಗಲ್ ಬ್ಯಾರಲ್ ಎಕ್ಸಾಸ್ಟ್ ಐತಿ. ಎಕ್ಸಾಸ್ಟ್ ತೋರಿಸ್ತೇನೆ ನಿಮಗೆ. ಅದಕ್ಕಿಂತ ಮೊದಲು ನಾವು ನೋಡೋಣ ಪಿಲಿಯನ್ ಸೀಟ್ ನೀವು ನೋಡ್ಬೋದು. ಸ್ಪ್ಲಿಟ್ ಸೀಟ್ ಇಲ್ಲಿ, ಇದಕ್ಕೆ ಸಿಂಗಲ್ ಸೀಟ್ ಐತಿ. ನೀವು ಪಲ್ಸರ್ 150 ನಿಮಗೆ ಸ್ಪ್ಲಿಟ್ ಸೀಟ್ ಸಿಗ್ತೈತಿ. ಇದ್ರೊಳಗೆ ಸಿಂಗಲ್ ಸೀಟ್ ಐತಿ, ಪೂರಾ ಹೆಂಗೈತಿ. ಪಿಲಿಯನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಯಾಕಂದರೆ ಇಲ್ಲೇನೋ ಇದು ಆಬ್ಸ್ಟಾಕಲ್ ಐತೆ ನೋಡು, ಹಿಂಗೆ ಕುಂದ್ರ ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ. ಬಟ್ ರೈಡರ್ ವಿಲ್ ಬಿ ಮೋರ್ ಕಂಫರ್ಟೇಬಲ್. ಸೀಟ್ ಸ್ಮೂತ್ ಐತೆ ಎಕ್ದಮ್. ಈಗ ನಾ ರೈಡ್ ಮಾಡಿ ಹೇಳ್ತೇನೆ ನಿಮ್ಗೆ ಹೆಂಗೈತೆ ಅಂತ ಹೇಳಿ. ಇಲ್ಲಿ ಗ್ರ್ಯಾಬ್ ರೈಲ್ಸ್ ಅದಾವೆ ಕೆಳಗೆ, ನೀವು ನೋಡ್ಬೋದು. ಗ್ರ್ಯಾಬ್ ರೈಲ್ಸ್ ಅದಾವೆ ಹಿಡ್ಕೊಳಕ್ಕೆ. ಇಲ್ಲೊಂದೇನೋ ಕೀ ಹೋಲ್ ಕೊಟ್ಟಾರೋ, ಮೇ ಬಿ ಸೀಟ್ ಓಪನ್ ಮಾಡೋಕ್ಕಿರ್ಬೋದು. ಇಲ್ಲೆಲ್ಲ ಬ್ಯಾಚಿಂಗ್ ನೋಡ್ಬೋದು ನೀವು. 160R ಎಕ್ಸ್ಟ್ರೀಮ್ ಎಕ್ದಮ್ ಹಿಂಗೆ ವೈಟಿಗೆ ಮ್ಯಾಚ್ ಆಗೋಂಗೆ ಮಾಡಿದಾರು. ಇದ್ರೊಳಗೆ 2 ಕಲರ್ ಅದಾವು, ಬ್ಲೂ ಮತ್ತು ರೆಡ್ ಒಂದು ಐತಿ. ಅದು ನಿಮಗೆ ಈಗ ಸ್ಕ್ರೀನ್ ಮ್ಯಾಗ ಬರ್ತಿರ್ಬೋದು, ನೀವು ನೋಡಿರಿ. ಬ್ಲೂ ಮತ್ತು ರೆಡ್ 2 ಅದಾವು. ಇದಕ್ಕೆ ಏನು ಮಾಡಿದಾರೆ ಅವರು, ನ್ಯೂಟ್ರಲ್ ಮಾಡಿದವ್ರದ್ದು ಗಾಡಿ ಸ್ಟಾರ್ಟ್ ಆಗಂಗಿಲ್ಲ ಅಂತ. ಸೊ ದ್ಯಾಟ್ಸ್ ದ ಯುನಿಕ್ ಥಿಂಗ್. ನ್ಯೂಟ್ರಲ್ ಮಾಡಿದ್ಮ್ಯಾಗ ನಿಮ್ಗೆ ಗಾಡಿ ಸ್ಟಾರ್ಟ್ ಆಗ್ತೈತಿ. ಆಲ್ಮೋಸ್ಟ್ ಎಲ್ಲ ಸೇಮ್ ಆಯಿತು. ಬಟ್ ಇನ್ ಹರಿ ನೀವು ಎಲ್ಲಿ ನ್ಯೂಟ್ರಲ್ ಮಾಡ್ಕೊತ ಕುಂದ್ರೋದು. ಸೊ ಗೇರ್ನಾಗಿದ್ದಾಗ ನೀವು ಪಟ್ನ ಸ್ಟಾರ್ಟ್ ಮಾಡೋಕೆ ಬರ್ತೈತೆ ಮಿಕ್ಕಿದ ಬೈಕ್. ಸೊ ಇದ್ರಾಗ ಏನೋ ಸ್ವಲ್ಪ ಯೂನಿಕ್ ಡಿಸೈನಿಂಗ್ ಮಾಡೋರು. ಸೊ ಲೆಟ್ಸ್ ಸಿ. ಸೊ ಇದ್ರದ್ದು ಎಕ್ಸಾಸ್ಟ್ ನೋಡ್ ತೋರಿಸ್ತೇನೆ. ಅದಕ್ಕಿಂತ ಮೊದಲು ನೀವು ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿರಿ. ಇನ್ಫಾರ್ಮೇಟಿವ್ ಐತಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ. ಇದ್ರೊಳಗೆ ಏನೇನು ಮಿಸ್ಸಿಂಗ್ ಐತೆ ಅಂದ್ರೆ ಗೇರ್ ಶಿಫ್ಟ್ ಇಂಡಿಕೇಟರ್ ಒಂದಿಲ್ಲ, ಆಮೇಲೆ ಗೇರ್ ಪೊಸಿಷನ್ ಇಂಡಿಕೇಟರ್ ಒಂದಿಲ್ಲ, ನಂತರ ಆರ್ ಪಿ ಎಮ್ದೊಂದು ಇಲ್ಲ. ಆರ್ ಪಿ ಎಮ್ದೊಂದು ಆರೆಂಜ್ ಲೈಟ್ ಇರ್ತೈತಿ, ನೀವು ನೋಡಿರ್ಬೋದು ಬೇರೆ ವೆಹಿಕಲ್ದಾಗ. ಅದೊಂದು ಮಿಸ್ಸಿಂಗ್ ಐತಿ. ಮಿಕ್ಕಿದ್ದು ಭಾಳ ಇನ್ಫಾರ್ಮೇಟಿವ್ ಐತಿ, ನೀವು ನೋಡ್ಬೋದು. ಎಲ್ಲ ಐತಿ ಇಲ್ಲಿ. ಕಿಲೋಮೀಟರ್ಸ್ ಎಷ್ಟಾಗೈತಿ, ಟೈಮ್ ಎಷ್ಟೈತಿ, ಫ್ಯೂಲ್,
ಎಲ್ಲ ಐತೆ ಆರ್ ಪಿ ಎಮ್ದು ಕೊಟ್ಟಾರ ಇಲ್ಲಿ ಮ್ಯಾಗ್ ಮೀಟರ್ ಐತಿ. ಸೊ ಸೈಡ್ ಸೆನ್ಸರ್ದು ಸೈಡ್ ಸ್ಟ್ಯಾಂಡರ್ಡ್ ಸಿಗ್ನಲ್ ಐತಿ, ಇಂಜಿನ್, ನ್ಯೂಟ್ರಲ್, ಹೆಡ್ಲೈಟ್, ಇಂಡಿಕೇಟರ್, ABS ಮಿಕ್ಕಿದ್ದೆಲ್ಲ ಕೊಟ್ಟಾರ ನಿಮ್ಗೆ. ಬರೀ ಆರ್ ಪಿ ಎಮ್ದ ಆಮೇಲೆ ಗೇರ್ ಪೊಸಿಷನ್ ಇಂಡಿಕೇಟರ್ ಒಂದಿಲ್ಲ. ಇಲ್ಲಿ ನೋಡ್ಬೋದು ಕಿಲ್ ಸ್ವಿಚ್ನಾಗ ಸ್ವಲ್ಪ ಚೇಂಜಸ್ ಐತಿ. ಕಿಲ್ ಸ್ವಿಚ್ನಾಗ ನೋಡ್ಬೋದು. ಇದನ್ನು ಹೇಳ್ತೇನೆ, ಇದು ಅದಕ್ಕಂತ ರೈಡ್ ಮಾಡೋತೇನೆ ನಿಮ್ಗೆ ಹೇಳ್ತೇನೆ ಇದು ಏನಂತ ಹೇಳಿ. ಈ ಕಡೆ ಸೈಡ್ ನೋಡ್ರಿ, ಇದು ಹೆಡ್ಲೈಟ್ದ ಅಪ್ಪರ್ ಡಿಪ್ಪರ್ ಲೋವರ್ ಡಿಪ್ಪರ್ದು ಐತಿಲ್ಲ. ಆಮೇಲೆ ಇದು ಪಾಸ್ ಲೈಟ್ ಅದ. ಆಮೇಲೆ ಇದು ಇಂಡಿಕೇಟರ್. ಆಮೇಲೆ ಇದು ಹಾರ್ನ್ ಐತೆ. ಮತ್ತು ಇದು ಹಜಾರ್ಡ್ ಲ್ಯಾಂಪದ ಸ್ವಿಚ್ ಕೊಟ್ಟಾರು. ಎಸ್, ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಐತೆ. ಇದಕ್ಕೆ ಹಜಾರ್ಡ್ ಲ್ಯಾಂಪ್ ಕೊಟ್ಟಾರು ನೋಡ್ಬೋದು. ಹಜಾರ್ಡ್ ಲ್ಯಾಂಪ್ ಐತಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಯೂತ್ಸ್ ವಾಂಟ್ ದಿಸ್ ಹಜಾರ್ಡ್ ಲ್ಯಾಂಪ್. ಎಲ್ಲರಿಗೂ ಯಂಗ್ಸ್ಟರ್ಸ್ ಯಾರು ಇರ್ತಾರಲ್ಲ ಅವ್ರು ಎಲ್ಲರೂ ಇದು ಹಜಾರ್ಡ್ ಲ್ಯಾಂಪ್ ಬೇಕು. ನಾನು ಹಾಕಿಸ್ಬೇಕು ನನ್ನ ಡಾಮಿನಾರ್ಗೂ ಹಜಾರ್ಡ್ ಲ್ಯಾಂಪ್ ಎಲ್ಲ ಇದಕ್ಕೆ ಕೊಟ್ಟಾರು. ಸೊ ಹೀರೋ ಖರೆಗೂ ಕಸ್ಟಮರ್ಸ್ಗೆ ಏನು ನೀಡ್ಸ್ ಐತೆ ಅದನ್ನು ಪೂರಾ ಸ್ಟಡಿ ಮಾಡಿದಾರೆ ಅನಿಸ್ತದೆ. ಸೊ ದ್ಯಾಟ್ಸ್ ಇಟ್. ಈಗ ನಿಮ್ಗೆ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ ಇದ್ರದ್ದು ಹೆಂಗೈತೆ ಅಂತೇಳಿ. ಸೊ ಇದ್ರದ್ದು ಎಕ್ಸಾಸ್ಟ್ ನೋಟ. ಈಗ ನಾವು ಒಂದು ರೈಡ್ ಹೋಗೋಣ, ನಂತರ ಇದ್ರದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ನೋಡೋಣ. ರೈಡ್ ಎಕ್ಸ್ಪೀರಿಯನ್ಸ್ ಹೆಂಗೈತಿ, ಪವರ್ ಎಷ್ಟೈತಿ, ಬ್ರೇಕಿಂಗ್ ಹೆಂಗೈತಿ ಎಲ್ಲ ಚೆಕ್ ಮಾಡೋಣ. ಸೊ ಸಿ ಯು ಪೀಪಲ್ ಆನ್ ದ ರೋಡ್. ಸೊ ಹಿಯರ್ ಐ ಆಮ್ ಬ್ಯಾಕ್ ಆನ್ ದ ರೋಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದ ಬೈಕ್ ಈಸ್ ಅಮೇಝಿಂಗ್. ಮಸ್ತ್ ಓಡಾತೈತೆ ಬೈಕ್. ವೇಟ್ ಕಮ್ಮಿ ಐತಿ ಇದ್ರದ್ದು. ಸೊ ಅದರಿಂದ ಪವರ್ ಇದ್ರದ್ದು ಸ್ವಲ್ಪ 2 to 3 BHP ಕಮ್ಮಿ ಐತಿ NSಗಿಂತ. ಸೊ ಅದು ಇದ್ರಾಗೆಲ್ಲ ಕವರ್ ಆಯ್ತದಕ್ಕೆ. ವೇಟ್ ಕಮ್ಮಿ ಐತಿ ಬೈಕ್ ಅದ. ಸೊ ಎಕ್ದಮ್ ಸೂಪರ್ ಓಡಾತೈತಿ. ಪವರ್ ಇದ್ರದ್ದು ಎಕ್ದಮ್ ಸೂಪರ್ ಪ್ರೊಡ್ಯೂಸ್ ಆಗತೈತಿ ಪವರ್. ಹ್ಯಾಂಡ್ಲಿಂಗ್ ಚಲೋ ಐತಿ. ಹ್ಯಾಂಡಲ್ದಾಗ ಏನೂ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ನಂಗೆ ಹ್ಯಾಂಡ್ಲಿಂಗ್ನಾಗ. ಎಕ್ದಮ್ ಸೂಪರ್ ಐತಿ ಹ್ಯಾಂಡ್ಲಿಂಗ. ಮಿರರ್ ವಿಷನು ಚಲೋ ಐತಿ. ಸ್ವಲ್ಪ ವೈಬ್ರೇಷನ್ಸ್ ಅದಾವು ಆ್ಯಟ್ 2 to 3,000 RPM ಅಷ್ಟೇ. ಅದ್ರ ಮುಂದೆ ನೀವು 4,000 RPM ಕ್ರಾಸ್ ಆದರೆ ಮಸ್ತ್ ಸೂಪರ್ ಓಡ್ತೈತೆ ಬೈಕ್. ಬಟ್ ಪ್ರಾಬ್ಲಮ್ ಏನು 160cc ಐತಿ. ಸೊ ಇಟ್ ಕ್ಯಾನ್ ಬಿ ಅ ಗುಡ್ ಸಿಟಿ ಕಮ್ಯುನಿಟರ್, ನಾಟ್ ಫಾರ್ ದ ರೈಡ್ ಪರ್ಪಸ್ ಐ ಗೆಸ್. ಬಿಕಾಸ್ ವಿಂಡ್ ಬ್ಲಾಸ್ಟ್ ಭಾಳ ಇದ್ದಾಗ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು ರೈಡ್ನಾಗ. ಇದ್ರದ್ದು ಹಾರ್ನ್ ಕೇಳೋಣ ಹೆಂಗೈತಿ. ಹಾರ್ನ್ ಐತಿ, ಓಕೆ ಐತಿ. ಹಾರ್ನ್ ಶುಡ್ ಬಿ ಬೆಟರ್. ಎಲ್ಲ ಪ್ರಾಬ್ಲಮ್ ಇದೈತಿ. ಹೋಂಡಾ, ಹೀರೋ, ಬಜಾಜ್ ಎಲ್ಲರದು ಇವ್ರದೈತಿ. ಹಾರ್ನ್ ಒಂದು ಎಲ್ಲಕ್ಕಿಂತ ಇದು ಮೊನ್ನಿದು ರಿವ್ಯೂ ವಿಡಿಯೋ ನೋಡಿದ್ರಿ ರಾಯಲ್ ಎನ್ಫೀಲ್ಡ್, ಅದ್ರದ್ದು ಹಾರ್ನ್ ಹೆಂಗಿತ್ತು ಎಕ್ದಮ್ ಸೂಪರ್ ಬೇಕು. ನಮ್ಮ ಇಂಡಿಯನ್ ರೋಡ್ಸಿಗೆ ಹಾರ್ನ್ ಅಂಥದ್ದು ಕಡಕ್ ಎತ್ತಿದ್ಬೇಕು. ಸೊ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಹಾರ್ನ್, ವಿ ಆರ್ ಟಾಕಿಂಗ್ ಅಬೌಟ್ ದ ಬೈಕ್. ಸೊ ದಿಸ್ ಬೈಕ್ ಪ್ರೊಡ್ಯೂಸಸ್ 8,500 RPM ಆ್ಯಂಡ್ ದಿಸ್ is 15 BHP vehicle. And it's handling pretty well in the cornering. And now you people can see एकदम सुपर ಓಡಾದೈತಿ ಬೈಕ್. ಕಾರ್ನರ್ನಾಗು ರೆಸ್ಪಾನ್ಸ್ ಚಲೋ ಐತೆ. ಎಕ್ದಮ್ ಥ್ರಾಟಲ್ ರೆಸ್ಪಾನ್ಸ್ ಹಿಂಗೆ ಫುಲ್ ಎಕ್ದಮ್ ಚಲೋ ಐತೆ. ಹಿಂಗೆ ನೀವು ನೋಡ್ಬೋದು, ಹಿಂಗೆ ಫುಲ್ ಎಕ್ದಮ್ ಐತೆ ಬೈಕ್. ಇನಿಷಿಯಲ್ ಪಿಕಪ್ ಐತಿದ್ರದ. ಸೊ ನೋ ಪ್ರಾಬ್ಲಮ್ ಎಟ್ ಆಲ್ ಇನ್ ದ ಪಿಕಪ್. ಸೂಪರ್ ಓಡಾದೈತಿ ಬೈಕ್. ಸೊ ಟರ್ನಿಂಗ್ ರೇಡಿಯಸ್ ನೋಡೋಣ ಇದ್ರದ. ಅಫ್ಕೋರ್ಸ್ ನೆಕೆಡ್ ಬೈಕ್ ಐತಿ. ಟರ್ನಿಂಗ್ ರೇಡಿಯಸ್ ಸೂಪರ್ ಇರ್ತೈತಿ, ನೋ ಪ್ರಾಬ್ಲಮ್. ನೋಡ್ಬೋದು ಟರ್ನಿಂಗ್ ರೇಡಿಯಸ್. ಸೊ ನಾವು ಇದು ಬ್ರೇಕ್ ಟೆಸ್ಟ್ ಮಾಡೋಣ ಇದ್ರದ. ಸಿಂಗಲ್ ಚಾನಲ್ ABS ಐತಿ. ಫ್ರಂಟ್ ABS ಐತಿ, ರೇರ್ ABS ಇಲ್ಲ. ನಾ ಹೊಡ್ಯಾತೀನಿ ಡ್ಯುವಲ್ ಡಿಸ್ಕ್ ಅದ, ಅಂದ್ರೆ ಫ್ರಂಟ್ ಡಿಸ್ಕ್ ರೇರ್ ಡಿಸ್ಕ್ ಎರಡು ಡಿಸ್ಕ್ ಅದಾವು. ಇದ್ರೊಳಗೆ ಇನ್ನೊಂದು ವೇರಿಯಂಟ್ ಐತಿ, ರೇರ್ದೊಂದು ಡ್ರಮ್ ಬರ್ತೈತಿ, ಒಂದು ಫ್ರಂಟ್ ಅಷ್ಟು ಡಿಸ್ಕ್ ಬರ್ತೈತಿ. ಇಂಥದ್ದೊಂದು ವೇರಿಯಂಟ್ ಐತಿ. ಸೊ ನಾ ಹೊಡ್ಯಾತೀನಿ ಎರಡು ಡಿಸ್ಕ್ ಐತಿ, ಫ್ರಂಟ್ ಮತ್ತು ರೇರ್. ಮತ್ತು ಸಿಂಗಲ್ ಚಾನಲ್ ABS ಐತಿ. ಸೊ ನಾವು ಲೆಟ್ಸ್ ಟೆಸ್ಟ್ ದ ರೇರ್ ಬ್ರೇಕ್. ಎಸ್, ಇಟ್ಸ್ ಸ್ಟಾಪಿಂಗ್ ಪವರ್ ಈಸ್ ಅಮೇಝಿಂಗ್. although it's just disc brake, its stopping power is amazing. But ನೀವು ಹಿಂಗೆ ಸ್ವಲ್ಪ ಹಿಂಗೆ ಸ್ಕಿಡ್ ಎಕ್ಸ್ಪೀರಿಯನ್ಸ್ ಅನಿಸ್ತೈತೆ. ಯಾಕಂದರೆ ಆಬ್ವಿಯಸ್ಲಿ ಅದು ABS ಅಲ್ಲಲ್ಲ, ರೇರ್ದು ABS ಅಲ್ಲ, ಫ್ರಂಟ್ದಷ್ಟು ABS ಐತಿ. ಸೊ ನಾವು ಲೆಟ್ಸ್ ಟೆಸ್ಟ್ ದ ಫ್ರಂಟ್ ಬ್ರೇಕ್ ಇಸ್ ABS. ಎಸ್, ಅಮೇಝಿಂಗ್ ಜಸ್ಟ್ ಅಮೇಝಿಂಗ್. ವಾವ್. ನೀವು ಬ್ರೇಕಿಂಗ್ ನೋಡ್ಬೋದು, ಬ್ರೇಕಿಂಗ್ ಚಲೋ ಐತಿ. ಇದ್ರದ ಪವರು ಚಲೋ ಐತಿ. ಸೆಕೆಂಡ್ಸ್ 1 to 16 4 to 5 seconds ಅಂತ ಕ್ಲೇಮ್ ಮಾಡ್ತೈತೆ ಇದ್ರದ. ಸೊ ಅದನ್ನು ನಾವು ಟೆಸ್ಟ್ ಮಾಡೋಣ. 1 to 60 ಎಷ್ಟು ಸೆಕೆಂಡ್ಸ್ನಾಗ ಹೋಗ್ತೈತೆ ಅಂತೇಳಿ. 1 2 3.
ಜಸ್ಟ್ ಅಮೇಝಿಂಗ್. ಐ ಗೆಸ್ ಆಯ್ತು ಅನ್ನಿಸ್ತೈತೆ, ಮೇ ಬಿ 4 to 5 ಸೆಕೆಂಡ್ಸ್ನಾಗ ಬಂತದು 1 to 60 ತನಕ. ಸೊ ಯಾ, ಹೀರೋ ಡಿಡ್ ವೆರಿ ವೆಲ್ ಜಾಬ್ ಆನ್ ದಿಸ್ ಮಷೀನ್. 160cc ಒಳಗಿದೆ ನನಗನ್ನಿಸ್ತೈತೆ ಒನ್ ಆಫ್ ದ ಅಫೋರ್ಡೆಬಲ್ ವೆಹಿಕಲ್ ಇರ್ಬೋದು. ಯಾಕಂದ್ರೆ ಪ್ರೈಸ್ ರೇಂಜ್ನಾಗೂ ಸ್ವಲ್ಪ ಕಮ್ಮಿ ಅನಿಸ್ತೈತೆ ಇದ್ರದ್ದು ಪ್ರೈಸ್ ನನಗೆ. ಆಮೇಲೆ ಇದ್ರದ್ದು ಪ್ರೈಸ್ ರೇಂಜ್ ಮಾತಾಡ್ಬೇಕಂದ್ರೆ ಇದು ಅರೌಂಡ್ ಐತಿ 1,27,000. ನಾ ಇದು ಸೋಷಿಯಲ್ ಮೀಡ್ಯಾದಾಗ ಚೆಕ್ ಮಾಡಿದ್ನಿ ಹೀರೋ ಸೈಟ್ ಮ್ಯಾಗ. ಸೊ ನಿಮ್ಮ ಡಿಫ್ರೆಂಟ್ ಸ್ಟೇಟ್ಸ್ ಡಿಫ್ರೆಂಟ್ ಇದ್ರೊಳಗೆ ಶೋರೂಮ್ನಾಗ ಡಿಫ್ರೆಂಟ್ ಚಾರ್ಜಸ್ ತೊಗೋತಾರೋ. ನಮ್ಮ ಕರ್ನಾಟಕನಾಗ ಜಾಸ್ತಿ ಐತಿ, ರೋಡ್ ಟ್ಯಾಕ್ಸ್ ಜಾಸ್ತಿ ಐತಿ, ಸೊ ಪ್ರೈಸ್ ಜಾಸ್ತಿ ಆಗ್ಬೋದು. ಇದ್ರದ್ದು ಡಿಸ್ಕ್ ವೇರಿಯಂಟ್ ಐತಲ್ಲ, ಡ್ಯುವಲ್ ಡಿಸ್ಕ್, 2 ಡಿಸ್ಕ್ ಇದ್ದಿದ್ದು ವೇರಿಯಂಟ. ಅದಕ್ಕೆ ಮತ್ತು ಬರೀ ಸಿಂಗಲ್ ಡಿಸ್ಕ್ ಇದ್ದಿದ್ದಕ್ಕೆ ಐ ಗೆಸ್ 3,000 to 4,000 ಅಥವಾ 5,000 ತನಕ ಏನೋ ಡಿಫ್ರೆನ್ಸ್ ಐತೆ ಒಟ್ಟು ಇಷ್ಟ. ಇದ್ರ ಸಸ್ಪೆನ್ಷನ್ ಬಗ್ಗೆ ಹೇಳ್ತೀನಿ. ಇದು ಸಸ್ಪೆನ್ಷನ್ ಸ್ವಲ್ಪ ಟ್ರಿಕಿ ಐತೆ ಅಂತೇಳಿ. ಏನು ಮಾಡಾರು ಇದ್ರ ಸಸ್ಪೆನ್ಷನ್ದ, ಮುಂದಿನ ಸಸ್ಪೆನ್ಷನ್ ಸ್ವಲ್ಪ ಸ್ಮೂತ್ ಇಟ್ಟಾರು, ಹಿಂದಿನ ಸಸ್ಪೆನ್ಷನ್ ನಿಮಗೆ ಸ್ವಲ್ಪ ಹಾರ್ಡ್ ಇಟ್ಟಾರೆ. ಯಾಕಂತ ಹೇಳ್ದೇನೆ, ನಮ್ದು ಇಂಡಿಯನ್ ರೋಡ್ಸ್, ಮೋಸ್ಟ್ ಆಫ್ ದ ಇಂಡಿಯನ್ ರೋಡ್ಸ್ ಎಲ್ಲ ನಿಮಗೆ ಪಾಟೋಲ್ಸ್ ಇರ್ತಾವೆ, ನೀವು ನೋಡ್ಬೋದು, ಅಲ್ಲಿ ತೆಗಿರ್ತೈತಿ, ಕಲ್ಲು ಇರ್ತಾವೆ, ಅದಿರ್ತಾವೆ ಅಂತೇಳಿ. ಸೊ ಮುಂದಿನ ಸಸ್ಪೆನ್ಷನ್ ಈ ಥರ ಸ್ಮೂತ್ ಐತಿ. ನೀವು ಹಿಂಗೆ ಎಲ್ಲೇ ಹೋದ್ರಂದ್ರೆ, ಸಪೋಸ್ ಹಿಂಗೆ ತೆಗ್ನಾಗೋದು ಹೋದ್ರಂದ್ರೆ ನೀವು ಎಲ್ಲರೇ, ಮುಂದಿನ ಸಸ್ಪೆನ್ಷನ್ ಎಲ್ಲ ನಿಮ್ದು ಶಾಕ್ ಅಬ್ಸಾರ್ಬ್ ಮಾಡ್ಕೋತೈತೆ, ಎಲ್ಲ ಜೋರ್ಲ ಹಿಂಗೆ ಇಂಪ್ಯಾಕ್ಟ್ ಆಗಿದೆಲ್ಲ ಇಂಪ್ಯಾಕ್ಟ್ ಅಬ್ಸಾರ್ಬ್ ಮಾಡ್ಕೋತೈತೆ ಮುಂದಿನ ಸಸ್ಪೆನ್ಷನ್. ಸೊ ಯು ಕ್ಯಾನ್ ಬಿ ರಿಲ್ಯಾಕ್ಸ್ ಅಟ್ ದ ರೇರ್ ಸೀಟ್, ಮಾಡ್ಕೊಂಡು ಬಿಡ್ತೈತಿ, ನಿಮಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇನ್ ದ ಕಾರ್ನರಿಂಗ್, ನಾವು ಜಾಸ್ತಿ ನಮ್ಗೆ ಹೆಲ್ಪ್ ಆಗೋದು ರೇರ್ ಸಸ್ಪೆನ್ಷನ್. ಬಟ್ ದ್ಯಾಟ್ಸ್ ಡಸಂಟ್ ಮ್ಯಾಟರ್. ಇದು 160cc ಯಾರು ಆ ಪರಿ ಕಾರ್ನರಿಂಗ್ ಮಾಡೋಂಗಿಲ್ಲ. ಇದ್ರದ್ದು ಫುಟ್ ಬ್ಯಾಕ್ಸ್ ನೋಡ್ಬೋದು ನೀವು. ಸ್ವಲ್ಪ ಇದ್ರದ್ದು ಸ್ವಲ್ಪ ಹಿಂದೆ ಅದಾವೆ ಪೊಸಿಷನ್, ಹಿಂಗೆ ಇದ್ರ ಫುಟ್ ಬ್ಯಾಕ್ಸ್ ಹಿಂಗೆ ಎಕ್ಸಾಕ್ಟ್ಲಿ ಹಿಂಗೆ 90 degrees ಇಲ್ಲ. ಫುಟ್ ಬ್ಯಾಕ್ಸ್ ನಿಮಗೆ ಸ್ಪೋರ್ಟ್ಸ್ ಫೀಲ್ ಕೊಡ್ತೈತಿ. ದ್ಯಾಟ್ಸ್ ಫುಟ್ ಬ್ಯಾಕ್ಸ್ ಹಂಗಿರುತ್ತೆ, ನಿಮಗೆ ರೈಡಿಂಗ್ ಬೆಟರ್ ಅನ್ನಿಸ್ತೈತಿ, ಇನ್ನಷ್ಟ ಸ್ಪೋರ್ಟ್ಸ್ ಫೀಲ್ ಕೊಡ್ತೈತಿ. ಹ್ಯಾಂಡ್ಲಿಂಗ್ ಸೂಪರ್ಬ್ ಐತಿ ಇದ್ರದ್ದು, ನೀವು ನೋಡ್ಬೋದು ಹ್ಯಾಂಡ್ಲಿಂಗ್. ಸೊ ಯಾ, ಮತ್ತು ಇದ್ರೊಳಗೆ ನೀವು ಮುಂದೆ ನಿಮಗೆ ಇಲ್ಲಿ ಜಸ್ಟ್ ಸೆಕೆಂಡ್ ಸ್ಟಾಪ್ ಮಾಡಿ ತೋರಿಸ್ತೇನೆ. ಮತ್ತು ಇದು ಹೆಡ್ಲೈಟ್ ನೋಡ್ಬೋದು ನೀವು, LUDRL ಐತಿ ಅಂತಾರೆ, ನೀವು ಲೈಟ್ ನೋಡ್ಬೋದು. ಇಲ್ಲೇ ಪೂರಾ ವೈಟ್ ಲೈಟ್ ಐತಿ, ರೋಡ್ ಪೂರಾ ನಿಮ್ದು ಬ್ರೈಟ್ ಮಾಡಿಬಿಡ್ತೈತಿ. ಹಜಾರ್ಡ್ ಲ್ಯಾಂಪ್ಸ್ ಅದಾವು. ಸೊ ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾ, ಆ್ಯಂಡ್ ದಿಸ್ ಇಸ್ ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಈಗ ಹೋಗೋನು ವಾಪಸ್. ನಾನು ನಿಮ್ಗೆ ಹೆಡ್ಲೈಟ್ ತೋರಿಸೋ ಸಂಬಂಧ ಸ್ಟಾಪ್ ಮಾಡಿದ್ನಿ. ಮತ್ತು ಇದ್ರಾಗ ಸೈಡ್ ಸೆನ್ಸರ್ ಗಾಡು ಐತಿ. ಬಟ್ ಇಷ್ಟ ಏನೋ ವೆಹಿಕಲ್ ಸ್ಟಾರ್ಟ್ ಆಗಂಗಿಲ್ಲ. ನಾನು ಅದನ್ನ ಟೆಸ್ಟ್ ಮಾಡೋಕ್ಕೆ ಈ ಕಡೆ ಬಂದೀನಿ. ಸೊ ಈಗ ನಾನು ನ್ಯೂಟ್ರಲ್ದಾಗಿಲ್ಲ, ಫಸ್ಟ್ ಗೇರ್ನಾಗ ಅದೀನಿ. ಸೊ ನೋಡಿರಿ ನೀವು, ವೆಹಿಕಲ್ ಸ್ಟಾರ್ಟ್ ಆಗತ್ತೀಗ. ಸೊ ನಾವು ವಿಲ್ ಪುಟ್ ಇಟ್ ಇಂಟು ನ್ಯೂಟ್ರಲ್. ಸ್ಟಾರ್ಟ್ ಆಯ್ತು. ಓಕೆ, ಸೊ ಮತ್ತು ಈಗ ಗೇರ್ನಾಗ ಐತಿ, ನಾ ಸ್ಟ್ಯಾಂಡ್ ಹಚ್ತೇನೆ, ಬಂದಾಯ್ತು. ಸೊ ಅಂದರೆ ನಿಮ್ಗೆ ಗೇರ್ನಾಗ ಗಾಡಿನೂ ಸ್ಟಾರ್ಟ್ ಆಗಂಗಿಲ್ಲ. ಡಬಲ್ ಸೇಫ್ಟಿ. ನಿಮ್ಗೆ ಸೈಡ್ರಲ್ಲಿ ಮಾಡೇ ಸ್ಟಾರ್ಟ್ ಮಾಡ್ಬೇಕು ಎವ್ರಿ ಟೈಮ್. ದ್ಯಾಟ್ಸ್ ದಿ ಯುನೀಕ್ ಥಿಂಗ್. I think this can be a best city commuter because this is a very lightweight machine, man. I'm literally feeling no weight in this because ಇದ್ರನ್ನ ಪೂರಾ ಲೈಟ್ ವೇಟ್ ಮಷಿನ್ ಅನ್ಸತ್ತೈತಿ. ಆಫ್ಟರ್ ರೈಡಿಂಗ್ ದ್ಯಾಟ್ ಇಂಟರ್ಸೆಪ್ಟರ್ ಆ್ಯಂಡ್ ಡಾಮಿನಾರ್ 250, ಇದು ನನಗೆ ಎಕ್ದಮ್ ಪೂರಾ ಲೈಟ್ ವೇಟ್ ಅನ್ಸತ್ತೈತಿ ಬೈಕ್. ಪೂರಾ ಲೈಟ್ ವೇಟ್ ಅನ್ಸತ್ತೈತಿ ಬೈಕ್ ನನಗೆ. ಇದು ಎಕ್ದಮ್ ಹಿಂಗೆ NS 200ಗಿಂತ ಲೈಟ್ ಐತಿ ಬಿಡ್ರಿ ಇದು ವೇಟ, ಭಾಳ ಲೈಟ್ ವೇಟ್ ಐತಿ. ಸೊ ನಿಮಗೆ ಸಿಟಿನಾಗ ರೈಡಿಂಗ್ ಮಾಡೋದ್ನಾಗ ನಿಮಗೆ ಭಾಳ ಈಸಿ ಆಗ್ತೈತಿ, ನಿಮಗೆ ಪ್ರಾಬ್ಲಮ್ ಆಗಂಗಿಲ್ಲ ಟ್ರಾಫಿಕ್ನಾಗ ಸಿಕ್ಕೊಂಡಾಗೋದು. ಇಟ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ಯು. ಆ್ಯಂಡ್ ಯಾ, ದಿಸ್ ವಾಸ್ ದ ರಿವ್ಯೂ. ಈಗ ನೀವು ಕೆಳಗೆ ಕಮೆಂಟ್ ಮಾಡಿರಿ, ಅಪಾಚಿದು ರಿವ್ಯೂ ಮಾಡಲು, NS ಇದು ರಿವ್ಯೂ ಮಾಡಲು, ಫಸ್ಟ್ ಎದ್ರದ್ದು ರಿವ್ಯೂ ಮಾಡಲಿ, ಕೆಳಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ ನೋಡೋಣ ಯಾವ್ದು ಬೈಕ್ ನಿಮಗೆ ಪರ್ಫಾರ್ಮೆನ್ಸ್ ಚಲೋ ಕೊಡ್ತೈತಿ, ಯಾವ್ದು ಬೈಕ್ ಏನು ಕೊಡ್ತೈತಿ ಎಲ್ಲ ಪದ್ಧತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸಸ್ಪೆನ್ಷನ್ ಟೆಸ್ಟ್ ಎಸ್. ಇವ್ರ ಮ್ಯಾನ್ಯುಬಿಲಿಟಿ ನೋಡ್ರಿ, ನಾ ಹೆಂಗೆ ಮೂವ್ ಮಾಡತ್ತೇನೆ ಕಲ್ಲಾಗಿ ಗಾಡಿಯನ್ನು, ಒಟ್ಟು ಏನೂ ಫೀಲ್ ಆಗುತ್ತೆ. ಸೂಪರ್ಬ್ಲಿ ದಾಟ್ ತೊಗೊಂಡು ಬನ್ನಿ ಬೈಕ್ನ ಈ ಕಡೆ. ದಿಸ್ ಇಸ್ ಮೈ ಡಾಮಿನಾರ್ ಆ್ಯಂಡ್ ಈಸ್ ಅ ಶೋರೂಮ್ ಗಾಯ್. ಇವರು ವಿನೋದನ ನಿಮ್ಗೆ ಗೊತ್ತಿರ್ಬೋದು. ಜಸ್ಟ್ ಸೆಕೆಂಡ್ ನಾ ತೋರಿಸ್ತೇನೆ ನಿಮ್ಗೆ. ವಿನೋದನ ಅವಾಗ ನಾ ಎಕ್ಸ್ಪಲ್ಸ್ ಟೂರಿಂಗ್ ಅದಲ್ಲ, ನಾ ಯಾವ್ದು ರಿವ್ಯೂ ಮಾಡಿದ್ದೆ, ಎಕ್ಸ್ಪಲ್ಸ್ 200 ರಿವ್ಯೂ ಮಾಡಿದ್ದೆ. ಅವಾಗ ವಿನೋದನ ಇದ್ದರು. ಸೊ ಹಿ ಹೆಲ್ಪ್ಡ್ ಮೀ ಟು ಟೆಸ್ಟ್ ರೈಡ್ ದಿಸ್ ಹೀರೋ ಎಕ್ಸ್ಟ್ರೀಮ್. ಆ್ಯಂಡ್ ಥ್ಯಾಂಕ್ ಯು ಚಿನ್ಮಯ ಮೋಟರ್ಸ್ ಫಾರ್ ಪ್ರೊವೈಡಿಂಗ್ ಮೀ ಫಾರ್ ದ ರಿವ್ಯೂ ಪರ್ಪಸ್. ಸೊ ನಾ ಕೆಳಗೆ ನಿಮ್ಗೆ ಶೋರೂಮದ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೇನೆ, ಅವ್ರ ಫೇಸ್ಬುಕ್ ಲಿಂಕ್ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೇನೋ ಎಲ್ಲ ಕೊಟ್ಟಿರ್ತೇನೆ. ಸೊ ನೀವು ಬಾಯ್ ಮಾಡ್ಬೋದು ಶೋರೂಮ್ನಾಗ ಹೋಗಿದ್ದು ಬೈಕ್. ವಾವ್, ನೇಚರ್ ಮಸ್ತ್ ನೇಚರ್ ಐತಿ. ಕಾರ್ನರ್ ಐತಿ.